ಮೂಡಿಗೆರೆಯಲ್ಲಿ ಮತ್ತೆ ಕೇಳಿ ಬಂತು ಲವ್ ಜಿಹಾದ್ ಪ್ರಕರಣ. ಮೂಡಿಗೆರೆಯಲ್ಲಿ ಲವ್ ಜಿಹಾದ್ ಆರೋಪ ಪ್ರಕರಣ ಬೆಳಕಿಗೆ. ಹಿಂದೂ ಹುಡುಗಿ ಜೊತೆ ಪ್ರೀತಿಯಲ್ಲಿ ಬಿದ್ದ ಮುಸ್ಲಿಂ ಸಮುದಾಯದ ಹುಡುಗ. ಅನ್ಯ ಕೋಮಿನ ಪಿಯುಸಿ ಹುಡುಗನಿಗೆ ಎಸ್ಎಸ್ಎಲ್ಸಿ ಹುಡುಗಿ ಮೇಲೆ ಲವ್. ಹುಡುಗ ಹುಡುಗಿ ಇಬ್ಬರು ಅಪ್ರಾಪ್ತರು. ಮೂಡಿಗೆರೆ ಪಟ್ಟಣದ ಬಿಳಗುಳ ಗ್ರಾಮದ ನಿವಾಸಿಗಳು. ಅನ್ಯ ಕೋಮಿನ ಬಾಲಕನ ಮೇಲೆ ಹಿಂದೂ ಸಂಘಟನೆ ಕಾರ್ಯಕರ್ತರಿಂದ ಹಲ್ಲೆ ಆರೋಪ. ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ ಅಪ್ರಾಪ್ತ ಬಾಲಕ. ಅತ್ತ ಹುಡುಗಿ ತಂದೆಯಿಂದಲೂ ಅಪ್ರಾಪ್ತ ಬಾಲಕನ ವಿರುದ್ಧ ದೂರು ದಾಖಲು. ಅಪ್ರಾಪ್ತ ಮುಸ್ಲಿಂ ಪ್ರೇಮಿ ಬಾಲಕನ ವಿರುದ್ಧ ಪೋಕ್ಸೋ ಕೇಸ್ ದಾಖಲೆ ಸಾಧ್ಯತೆ. ಕಾಫಿನಾಡು ಚಿಕ್ಕಮಗಳೂರಲ್ಲಿ ಮತ್ತೆ ಲವ್ ಜಿಹಾದ್ ಪ್ರಕರಣ ಬೆಳಕಿಗೆ ಬಂದಿದೆ. ಮೂಡಿಗೆರೆಯಲ್ಲಿ ಲವ್ ಜಿಹಾದ್ ಆರೋಪ ಕೇಳಿ ಬರ್ತಾ ಇದೆ. ಹಿಂದೂ ಹುಡುಗಿ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ದಾನೆ ಮುಸ್ಲಿಂ ಸಮುದಾಯದ ಹುಡುಗ. ಅನ್ಯ ಕೋಮಿನ ಪಿಯುಸಿ ಹುಡುಗನಿಗೆ ಎಸ್ಎಸ್ಎಲ್ಸಿ ಹುಡುಗಿ ಮೇಲೆ ಲವ್ ಅಂತೆ. ಹುಡುಗ ಹುಡುಗಿ ಇಬ್ಬರು ಕೂಡ ಅಪ್ರಾಪ್ತರು. ಮೂಡಿಗೆರೆ ಪಟ್ಟಣದ ಬಿಳಗುಳ ಗ್ರಾಮದ ನಿವಾಸಿಗಳು ಇಬ್ಬರು ಕೂಡ. ಅನ್ಯ ಕೋಮಿನ ಬಾಲಕನ ಮೇಲೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ಅಪ್ರಾಪ್ತ ಬಾಲಕ ದೂರನ್ನ ಕೂಡ ದಾಖಲಿಸಿದ್ದಾನೆ. ಇತ್ತ ಹುಡುಗಿ ತಂದೆ ಕೂಡ ಅಪ್ರಾಪ್ತ ಬಾಲಕನ ವಿರುದ್ಧ ದೂರು ಕೊಟ್ಟಿದ್ದಾರೆ. ಅಪ್ರಾಪ್ತ ಮುಸ್ಲಿಂ ಪ್ರೇಮಿ ಬಾಲಕನ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.